ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ವೀಕ್ಷಕರೇ, ಯಾವ ರೀತಿಯ ಒಂದು ವಶೀಕರಣ ಎಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಯಾವ ರೀತಿಯ ಒಂದು ವಶೀಕರಣ ಮಾಡ್ತಾರೆ, ವಶೀಕರಣ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ವಶೀಕರಣ ಅನ್ನೋದು ತುಂಬಾ ಒಳ್ಳೆಯದು. ಅಂದ್ರೆ ಅದನ್ನ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಬೇಕು, ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರದು. ವೀಕ್ಷಕರೇ, ಕೇವಲ ಒಳ್ಳೆ ಕೆಲಸಗಳಿಗೆ ಇದನ್ನ ಉಪಯೋಗಿಸಿ ಅಂತ ಹೇಳ್ತಾ ವಿಡಿಯೋವನ್ನ ಪ್ರಾರಂಭಿಸೋಣ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಬಹುದು. ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಅದೇ ರೀತಿಯಲ್ಲಿ ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ವಶೀಕರಣ ಹೇಗಾಗುತ್ತಪ್ಪ ಅಂದ್ರೆ, ಇದೊಂದು ತುಂಬಾ ಶಕ್ತಿಶಾಲಿಯಾದಂತಹ ವಶೀಕರಣ. ಹಾಗೂ ಈ ಒಂದು ವಶೀಕರಣದಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನ ನಿಮ್ಮಂತೆ ಅವರು ಆಗ್ತಾರೆ, ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ. ವೀಕ್ಷಕರೇ, ಮೊದಲಿಗೆ ಒಂದು ಬಿಳಿಯ ಹಾಳೆ ಹಾಗೂ ಕಪ್ಪು ಶಾಯಿಯ ಪೆನ್ನು ಅಥವಾ ಮಾರ್ಕರ್ ಅನ್ನ ತಗೋಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಈ ರೀತಿಯ ಒಂದು ಚೌಕಾಕಾರವನ್ನ ಬರಿಬೇಕು. ವೀಕ್ಷಕರೇ, ಚೌಕಾಕಾರವನ್ನ ಬರೆದ ನಂತರ ಹೊರಗಡೆ ಈ ರೀತಿಯಾದ ಇನ್ನೊಂದು ಚೌಕಾಕಾರವನ್ನ ಬರಿಬೇಕು. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎರಡು ಚೌಕಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ. ಇದೇ ರೀತಿಯಾಗಿ ಚೌಕಗಳನ್ನು ಬರೆದುಕೊಂಡು ಮಧ್ಯದಲ್ಲಿ ಶ್ರೀಮ್ ಅಂತ ಬರ್ಕೋಬೇಕು. ವೀಕ್ಷಕರೇ, ಮಧ್ಯದಲ್ಲಿ ಶ್ರೀಮ್ ಅಂತ ಬರ್ಕೋಬೇಕು. ಈ ರೀತಿ ಶ್ರೀಮ್ ಅಂತ ಬರೆದುಕೊಂಡ ನಂತರ ಮೇಲ್ಗಡೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬರ್ಕೋಬೇಕು ಅಂತ. ಕಾಮದೇವಿ ಅಂತ ಬರ್ಕೋಬೇಕು. ವೀಕ್ಷಕರೇ, ಈ ರೀತಿಯಾಗಿ ಕಾಮದೇವಿ ಅಂತ ಬರೆದುಕೊಂಡ ನಂತರ ಕೆಳಗಡೆ ವಶೀಕರಣ ಅಂತ ಬರ್ಕೋಬೇಕು. ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಹೆಸರು ನಿಮಗೆ ಖಂಡಿತವಾಗಿಯೂ ಗೊತ್ತಿರಬೇಕು. ವೀಕ್ಷಕರೇ, ಅವರ ಹೆಸರನ್ನ ಈ ಬದಿಯಲ್ಲಿ ಬರ್ಕೋಬೇಕಾಗುತ್ತೆ. ಹಾಗೂ ನಿಮ್ಮ ಹೆಸರನ್ನ ಈ ಬದಿಯಲ್ಲಿ ಬರ್ಕೋಬೇಕಾಗುತ್ತೆ. ಈ ಭಾಗದಲ್ಲಿ ನಿಮ್ಮ ಹೆಸರನ್ನ ಬರಿಬೇಕಾಗುತ್ತೆ. ವೀಕ್ಷಕರೇ, ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುತ್ತಾನೆ. ನೋಡಿದ್ರಲ್ಲ, ಈ ರೀತಿಯಾಗಿ ಬರೆದುಕೊಂಡ ನಂತರ ಒಂದು ಅರಸಿನವನ್ನ ತಗೋಬೇಕಾಗುತ್ತೆ. ಅರಸಿನವನ್ನ ತೆಗೆದುಕೊಂಡು ಈ ಒಂದು ಮಂತ್ರವನ್ನ ನೀವು 17 ಬಾರಿ ಜಪ ಮಾಡಬೇಕಾಗುತ್ತೆ. ವೀಕ್ಷಕರೇ, 17 ಬಾರಿ ಈ ಅರಸಿನವನ್ನ ಹಾಕಿಕೊಂಡು ಈ ಒಂದು ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಯಾವ್ದಾ ಮಂತ್ರ ಅಂದ್ರೆ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ಪಟ್ ನಮಃ. ಓಂ ಹ್ರೀಂ ಶ್ರೀಂ ವಶೀಕರಣಾಯ ಪಟ್ ನಮಃ. ಈ ಒಂದು ಮಂತ್ರವನ್ನ 17 ಬಾರಿ ಈ ರೀತಿ ಜಪ ಮಾಡಿಕೊಂಡು ಇದರ ಮೇಲೆ ಅರಿಶಿನವನ್ನ 17 ಬಾರಿ ಹಾಕೋಬೇಕಾಗುತ್ತೆ. 17 ಸಾರಿ ಹಾಕಿದ ನಂತರ ಈ ಒಂದು ಮೊಳೆಯನ್ನ ತಗೋಬೇಕಾಗುತ್ತೆ. ವೀಕ್ಷಕರೇ, ಒಂದು ಮೊಳೆಯನ್ನ ತೆಗೆದುಕೊಂಡು ಇದರ ಮೇಲೆ ಈ ರೀತಿಯಾಗಿ 17 ಬಾರಿ ಜಪ ಮಾಡಿದ ನಂತರದಲ್ಲಿ ಇಡಬೇಕಾಗುತ್ತೆ. ಹಾಗೆ ಈ ಒಂದು ಪೂಜೆಯನ್ನ ಮಾಡೋದಕ್ಕೆ ಕರೆಕ್ಟ್ ಆದಂತ ಟೈಮ್ ಯಾವುದು ಅಂದ್ರೆ, ಬೆಳಗಿನ ಜಾವ 4:30ಯಿಂದ 6 ಗಂಟೆ ಒಳಗೆ. ನೀವು 4 ಗಂಟೆ ಒಳಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ. ವೀಕ್ಷಕರೇ, ನೋಡ್ತೀರಾ, ಈ ರೀತಿಯಾಗಿ 17 ಬಾರಿ ಒಂದು ಜಪ ಮಾಡಿ ಅರಸಿನವನ್ನ ಹಾಕಿದ ನಂತರ ಒಂದು ಮೊಳೆಯನ್ನ ಇಟ್ಟುಕೊಳ್ಳಿ. ಮೊಳೆಯನ್ನ ಇಟ್ಟುಕೊಂಡು ಈ ಒಂದು ಪೂಜೆಯನ್ನ ಮಾಡಿದ ನಂತರ ಈ ಒಂದು ಮೊಳೆಯನ್ನ 3 ರಸ್ತೆ ಸೇರುವಂತಹ ಜಾಗದಲ್ಲಿ ಹೋಗಿ ಹೊಡಿಬೇಕಾಗುತ್ತೆ. ವೀಕ್ಷಕರೇ, ಈ ರೀತಿಯಾಗಿ ಮಾಡಿ ಹಾಗೂ ಈ ಅರಸಿನವನ್ನ ಆ ಮೊಳೆಯ ಮೇಲೆ ಸುರಿರಿ. ಈ ರೀತಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮಗೆ ವಶೀಕರಣ ಆಗ್ತಾರೆ. ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನಮಗೆ ಕರೆ ಮಾಡಿ. ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ. ಹಾಗೆ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.